ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಪೆಸಿಫಿಕ್ ರಾಷ್ಟ್ರ ಪಪುವಾ ನ್ಯೂ ಗಿನಿಯಾದಲ್ಲಿ ಭೀಕರ ಭೂಕಂಪ ಉಂಟಾಗಿರೋದ್ರ ಬಗ್ಗೆ ನೀವು ಸುತ್ತು ಜಗತ್ತಲ್ಲಿ ಮಾಹಿತಿ ನೋಡ್ತಾನೆ ಇದ್ದೀರಿ. ಈಗ ಅಲ್ಲಿ ಸಾವಿನ ಸಂಖ್ಯೆ 2,000ಕ್ಕೆ ಏರಿಕೆಯಾಗಿದೆ. ಅಲ್ಲಿನ ಎಂಗಾ ಪ್ರಾಂತ್ಯದ ಕಾವ್ ಕೊಲಮ್ ಅನ್ನೋ ಗ್ರಾಮದಲ್ಲಿ ರಾತ್ರೋರಾತ್ರಿ ಈ ಘಟನೆ ಉಂಟಾಗಿದ್ದು ಸುಮಾರು 250 ಮನೆಗಳು ಸಮಾಧಿಯಾಗಿವೆ. ಒಳಗೆ ಮಲಗಿದ್ದ ಜನರ ಸಮೇತ ಮನೆಗಳೇ ಕುಸಿದು ಮಣ್ಣಿನ ಅಡಿಗಡೆ ಸೇರ್ಕೊಂಡ್ಬಿಟ್ಟಿವೆ. ಬರೋಬ್ಬರಿ 200 ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶದಲ್ಲಿ ಈ ಭೂಕುಸಿತ ಉಂಟಾಗಿದೆ. ಹಾಗಾಗಿ ರೆಸ್ಕ್ಯೂ ಆಪರೇಷನ್ ಮಾಡೋಕೆ ಸಿಬ್ಬಂದಿಗೆ ಸಾಧ್ಯನೇ ಆಗ್ತಾ ಇಲ್ಲ. ಇಡೀ ಪ್ರದೇಶನೇ ಮಣ್ಣಡಿಗಡೆ ಹೋಗ್ಬಿಟ್ರೆ ಒಬ್ಬರ 2,000 ಜನರನ್ನ ಹೇಗೆ ಎತ್ತುತ್ತಾರೆ? ಹೆಂಗೆ ರೆಸ್ಕ್ಯೂ ಆಪರೇಷನ್ ಮಾಡ್ತಾರೆ? ಭಾಳ ಕಷ್ಟ ಆಗ್ತಾ ಇದೆ. ಮನೆಗಳ ಅವಶೇಷಗಳ ಮೇಲೆ ಸುಮಾರು 8 ಮೀಟರ್ ಎತ್ತರದ ಮಣ್ಣು ಬಂದು ಕೂತ್ಕೊಂಡಿದೆ. ಸುಮಾರು 4,000 ಜನ ಈ ಗುಡ್ಡಗಾಡು ಪ್ರದೇಶದಲ್ಲಿ ವಾಸವಿದ್ರು ಅಂತ ಹೇಳಲಾಗ್ತಾ ಇದೆ. ಮೃತಪಟ್ಟವರ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗೋ ಅಪಾಯ ಅಲ್ಲಿ ಮನೆ ಮಾಡಿದೆ. ಇಲ್ಲಿ ದೇಹಗಳನ್ನು ಹೊರಕ್ಕೆ ತೆಗೆಯೋಕ್ಕೂ ಕೂಡ ಆಗ್ತಾ ಇಲ್ಲ. ರಕ್ಷಣಾ ಸಿಬ್ಬಂದಿ ಕೂಡ ಅಲ್ಲಿನ ಟಫ್ ಕಂಡೀಷನ್ಗಳಿಂದಾಗಿ ಕೈ ಚೆಲ್ತಾ ಇದ್ದಾರೆ. ಅದು ಅಲ್ಲದೆ ಈಗಲೂ ಆ ಭೂಪ್ರದೇಶದಲ್ಲಿ ನಿಧಾನಕ್ಕೆ ಭೂಮಿ ಕುಸಿತಾನೇ ಇದೆ. ಬದುಕುಳಿದಿರೋ ಜನ ಹಾಗೂ ರಕ್ಷಣಾ ಸಿಬ್ಬಂದಿಯ ಜೀವಕ್ಕೂ ಅಲ್ಲಿ ಅಪಾಯ ಇದೆ. ತೀವ್ರ ಮಳೆಯಿಂದಾಗಿ ಅವಶೇಷಗಳ ಅಡಿಯಲ್ಲಿ ನೀರು ಹರಿತಾನೆ ಇದೆ. ಜೊತೆಗೆ ಅದು ರಿಮೋಟ್ ಲೊಕೇಶನ್ ಆಗಿದ್ದು ಅಲ್ಲಿನ ಬುಡಕಟ್ಟು ಜನರ ಉದ್ವಿಗ್ನತೆಯಿಂದ ರಕ್ಷಣಾ ಕಾರ್ಯಾಚರಣೆ ಇನ್ನಷ್ಟು ಕಷ್ಟವಾಗ್ತಾ ಇದೆ. ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗಿರೋ ರೆಮಲ್ ಚಂಡಮಾರುತ ಭಾನುವಾರ ಸಂಜೆ ಬಾಂಗ್ಲಾದೇಶಕ್ಕೆ ಅಪ್ಪಳಿಸಿದೆ. ಸೈಕ್ಲೋನ್ ತೀವ್ರತೆಗೆ ಬಾಂಗ್ಲಾದೇಶದಲ್ಲಿ ಇದುವರೆಗೆ 2 ಬಲಿಯಾಗಿದ್ದಾರೆ ಅಂತ ಬಾಂಗ್ಲಾ ವಿಪತ್ತು ನಿರ್ವಹಣಾ ಸಚಿವಾಲಯ ಹೇಳಿದೆ. ಬಾಂಗ್ಲಾ ಕರಾವಳಿ ಜಿಲ್ಲೆಗಳಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಸುಮಾರು 8 ಲಕ್ಷ ಜನರನ್ನ ತಗ್ಗು ಪ್ರದೇಶಗಳಿಂದ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ. ಗಂಟೆಗೆ ಸುಮಾರು 120 ಕಿಲೋಮೀಟರ್ ವೇಗದಲ್ಲಿ ರೆಮಲ್ ಚಂಡಮಾರುತ ಎಂಟ್ರಿ ಕೊಟ್ಟಿದ್ದು ಮುಂದೆ ಭಾರತದ ಈಶಾನ್ಯ ರಾಜ್ಯಗಳ ಕಡೆಗೆ ಸಾಗುತ್ತೆ ಅಂತ ರಿಪೋರ್ಟ್ ಬಂದಿದೆ. ಇನ್ನು ಈ ಚಂಡಮಾರುತ ಪಶ್ಚಿಮ ಬಂಗಾಳದಲ್ಲೂ ಕೂಡ ಸಖತ್ ಇಂಪ್ಯಾಕ್ಟ್ ಮಾಡ್ತಾ ಇದ್ದು ಗಾಳಿ ಮಳೆಗೆ ಸಾಕಷ್ಟು ಮರಗಳು ಬುಡೆ ಮೇಲಾಗಿವೆ. ಇದುವರೆಗೆ ಯಾವುದೇ ಪ್ರಾಣಹಾನಿಯಾಗಿರೋ ಬಗ್ಗೆ ಮಾಹಿತಿ ಲಭ್ಯ ಆಗಿಲ್ಲ. ಮತ್ತೊಂದು ಕಡೆ ಅಮೆರಿಕದಲ್ಲೂ ಕೂಡ ಪ್ರಕೃತಿ ಮುನಿಸಿದೆ. ಪ್ರಬಲ ಚಂಡಮಾರುತಕ್ಕೆ ಅಮೆರಿಕದಲ್ಲಿ 15 ಮಂದಿ ಪ್ರಾಣವನ್ನ ಕಳ್ಕೊಂಡು 106 ಜನ ಗಾಯಗೊಂಡಿದ್ದಾರೆ. ಭಾನುವಾರ ಡಲಾಸ್, ಟೆಕ್ಸಾಸ್, ಒಕ್ಲಹಾಮಾ, ಆರ್ಕಾನ್ಸಸ್ ರಾಜ್ಯಗಳು ಸೇರಿ ಮಧ್ಯ ಅಮೆರಿಕಕ್ಕೆ ಚಂಡಮಾರುತ ಅಪ್ಪಳಿಸಿದೆ. ಶನಿವಾರ ಟೆಕ್ಸಸ್ನಲ್ಲಿ ಎದ್ದ ಟಾರ್ನೆಡೋ ಅಂದರೆ ಒಂದು ರೀತಿಯ ಭೀಕರ ಸುಂಟರಗಾಳಿ ಅಂತ ಅನ್ಕೊಳ್ಳಿ 200ಕ್ಕೂ ಅಧಿಕ ಮನೆಗಳನ್ನು ನೆಲಸಮ ಮಾಡಿದೆ. ಗಂಟೆಗೆ ಬರೋಬ್ಬರಿ 217 ಕಿಲೋಮೀಟರ್ ವೇಗದ ಗಾಳಿ ಕಾರು ಮನೆ ಅನ್ನದೇ ಸಿಕ್ಕಿದ್ದನ್ನೆಲ್ಲ ಗುಂಡಾಂತರ ಮಾಡಿ ತಗೊಂಡು ಹೋಗಿದೆ. ಸಾವಿರಾರು ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕಟ್ಟಾಗಿದೆ. ಇಸ್ರೇಲ್ ಹಮಾಸ್ ಯುದ್ಧ ಇದ್ದಕ್ಕಿದ್ದ ಹಾಗೆ ಮತ್ತೆ ಮೊಮೆಂಟಮ್ ಪಡ್ಕೊಂಡಿದೆ. ಇಸ್ರೇಲ್ ರಾಜಧಾನಿ ಟೆಲ್ ಅವೀವ್ ಮೇಲೆ ಹಮಾಸ್ಗಳು ದಾಳಿ ಮಾಡಿದ ಕೆಲವೇ ಗಂಟೆಗಳಲ್ಲಿ ಇಸ್ರೇಲ್ ಪ್ರತಿದಾಳಿ ಮಾಡಿದೆ. ಭಾನುವಾರ ಹಮಾಸ್ ಪಡೆಗಳು ಟೆಲ್ ಅವೀವ್ ಮೇಲೆ ಹಲವು ರಾಕೆಟ್ಗಳಿಂದ ದಾಳಿ ಮಾಡಿದ್ದಾಗಿ ಹೇಳ್ಕೊಂಡಿದ್ರು. ಈ ಪೈಕಿ ಆಲ್ಮೋಸ್ಟ್ ಎಲ್ಲ ರಾಕೆಟ್ ಇಂಟರ್ಸೆಪ್ಟ್ ತಡೆದ್ವಿ ಅಂತ ಇಸ್ರೇಲ್ ಹೇಳ್ಕೊಂಡಿತ್ತು. ಇದರ ಬೆನ್ನಲ್ಲೇ ದಕ್ಷಿಣ ಗಾಜಾದ ರಫಾ ನಗರದಲ್ಲಿ ಸ್ಥಳಾಂತರಗೊಂಡಿದ್ದ ಜನರ ಶಿಬಿರಗಳ ಮೇಲೇನೆ ಇಸ್ರೇಲ್ ಏರ್ ಸ್ಟ್ರೈಕ್ ಮಾಡಿದೆ. ಈ ವೇಳೆ ಸುಮಾರು 35 ಪ್ಯಾಲೆಸ್ತೇನಿಗಳು ಮೃತಪಟ್ಟು ಹಲವರು ಗಾಯಗೊಂಡಿದ್ದಾರೆ ಅಂತ ಗೊತ್ತಾಗಿದೆ. ಈ ಬಗ್ಗೆ ಹೇಳಿಕೆ ಕೊಟ್ಟಿರುವ ಇಸ್ರೇಲ್ ಇಂಟೆಲಿಜೆನ್ಸ್ ರಿಪೋರ್ಟ್ ಮೇರೆಗೆ ಅಂತಾರಾಷ್ಟ್ರೀಯ ಕಾನೂನಿನ ಅಡಿಯಲ್ಲಿ ಈ ದಾಳಿ ಮಾಡಲಾಗಿದೆ. ದಾಳಿಯಲ್ಲಿ ವೆಸ್ಟ್ ಬ್ಯಾಂಕ್ನ ಕೆಲ ಉಗ್ರ ಕೃತ್ಯಗಳಿಗೆ ಕಾರಣೀಕರ್ತರಾದ 2 ಸೀನಿಯರ್ ಹಮಾಸ್ ಕಮಾಂಡರ್ಗಳನ್ನ ಹತ್ಯೆ ಮಾಡಲಾಗಿದೆ ಅಂತ ಹೇಳಿದೆ. ಯಾಸಿನ್ ರಬಿಯಾ ಹಾಗೂ ಖಾಲಿದ್ ನಗರ್ ಅನ್ನೋ ಹಮಾಸ್ ನಾಯಕರು ಬಲಿಯಾಗಿದ್ದಾರೆ. ಈ ದಾಳಿಯಲ್ಲಿ ನಾಗರಿಕರು ಸಾವನ್ನಪ್ಪಿರೋ ಬಗ್ಗೆ ನಮಗೆ ಮಾಹಿತಿ ಇದೆ. ಈ ಬಗ್ಗೆ ತನಿಖೆ ನಡೆಸಲಾಗ್ತಾ ಇದೆ ಅಂತ ಇಸ್ರೇಲಿ ಮಿಲಿಟರಿ ಹೇಳಿದೆ. ಅತ್ತ ಲೆಬನಾನ್ ಮೇಲೂ ಕೂಡ ಇಸ್ರೇಲ್ ನಡೆಸಿರೋ ಇತ್ತೀಚಿನ ದಾಳಿಗೆ ಸುಮಾರು 8 ಮಂದಿ ಹೆಜ್ಬುಲ್ಲಾಗಳು ಪ್ರಾಣ ಕಳ್ಕೊಂಡಿದ್ದಾರೆ ಅಂತ ವರದಿಯಾಗಿದೆ. ಈ ದಾಳಿಗೆ ಪ್ರತಿಕಾರವಾಗಿ ಹೆಜ್ಬುಲ್ಲಾಗಳು ಇಸ್ರೇಲ್ ಮಿಲಿಟರಿ ನೆಲೆಗಳ ಮೇಲೆ ಹಲವು ರಾಕೆಟ್ಗಳನ್ನು ಹಾರಿಸಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಅತ್ತ ಇದೇ ಪ್ಯಾಸಿಫಿಕ್ ನಲ್ಲಿರೋ ಫ್ರಾನ್ಸ್ನ ಟೆರಿಟರಿ ನ್ಯೂ ಕ್ಯಾಲಿಡೋನಿಯಾದಲ್ಲಿ ಹೇರಲಾಗಿದ್ದ ತುರ್ತು ಪರಿಸ್ಥಿತಿಯನ್ನು ತೆರವು ಮಾಡಲಾಗಿದೆ. ಫ್ರಾನ್ಸ್ ಸರ್ಕಾರದ ಹೊಸ ತಿದ್ದುಪಡಿ ವಿರುದ್ಧ ಅಲ್ಲಿನ ಜನ ಪ್ರತಿಭಟನೆ ಶುರು ಮಾಡಿ ಅದು ಹಿಂಸಾಚಾರಕ್ಕೆ ತಿರುಗಿತು. ಇದೀಗ ಎಮರ್ಜೆನ್ಸಿ ತೆಗೆದು ಫ್ರಾನ್ಸ್ ಸರ್ಕಾರ ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ತೀವಿ ಅಂತ ಹೇಳಿದೆ. ಭಾರತ ಈ ವರ್ಷ ಅಂಟಾರ್ಟಿಕ್ ಪಾರ್ಲಿಮೆಂಟ್ ಸಮಿಟ್ ಅನ್ನ ಹೋಸ್ಟ್ ಮಾಡ್ತಾ ಇದೆ. ಕೇರಳದ ಕೊಚ್ಚಿಯಲ್ಲಿ ಮೇ 20ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ ಈ ಸಮಿಟ್ ಇದೆ. ಅಂದಹಾಗೆ ಈ ಸಮ್ಮೇಳನದ ನಿಜವಾದ ಹೆಸರು ಅಂಟಾರ್ಟಿಕಾ ಟ್ರೀಟಿ ಕನ್ಸರ್ವೇಟಿವ್ ಮೀಟಿಂಗ್ ಅಂತ. ಇದು 46ನೇ ಮೀಟಿಂಗ್ ಆಗಿದೆ. ಅಂಟಾರ್ಟಿಕಾ ಪಾರ್ಲಿಮೆಂಟ್ ಅಂತ ಕೂಡ ಇದನ್ನು ಕರೆಯಲಾಗುತ್ತೆ. ಕೇಂದ್ರ ಸರ್ಕಾರದ ಭೂವಿಜ್ಞಾನಗಳ ಸಚಿವಾಲಯದ ಅಡಿಯಲ್ಲಿ ಬರೋ ರಾಷ್ಟ್ರೀಯ ಧ್ರುವ ಮತ್ತು ಸಾಗರ ಸಂಶೋಧನೆಗಳ ಕೇಂದ್ರ ಈ ಮೀಟಿಂಗ್ ಇಟ್ಕೊಂಡಿದೆ. ಇದರಲ್ಲಿ ಅಂಟಾರ್ಟಿಕ್ ಟ್ರೀಟಿಗೆ ಸೈನ್ ಹಾಕಿರೋ 56 ಸದಸ್ಯ ರಾಷ್ಟ್ರಗಳು ಭಾಗವಹಿಸಲಿವೆ. ಇನ್ನು ನೋ ಮ್ಯಾನ್ಸ್ ಲ್ಯಾಂಡ್ ಅಂತ ಕರೆಸಿಕೊಳ್ಳೋ ಅಂತಾರಾಷ್ಟ್ರೀಯ ಜಿಯೋಪೊಲಿಟಿಕಲ್ ಕಾಂಪಿಟೇಷನ್ ವ್ಯಾಪ್ತಿಯಲ್ಲಿ ಇಲ್ಲದ ಅಂಟಾರ್ಟಿಕಾ ಖಂಡದ ರಕ್ಷಣೆ ವಿಚಾರವಾಗಿ ಈ ಹಿಂದೆ ಹಲವು ಅಗ್ರಿಮೆಂಟ್ಸ್ ಮಾಡಿಕೊಳ್ಳಲಾಗಿದೆ. ಪ್ರತಿ ವರ್ಷ ಬೇರೆ ಬೇರೆ ದೇಶಗಳಲ್ಲಿ ಈ ಸಮ್ಮೇಳನ ನಡೆಯಲಿದ್ದು ಅಂಟಾರ್ಟಿಕಾದ ರಕ್ಷಣೆ ಹಾಗೂ ಅಲ್ಲಿ ಕೈಗೊಳ್ಳುವ ಸೈಂಟಿಫಿಕ್ ಮಿಷನ್ಗಳ ಬಗ್ಗೆ ಮಾತುಕತೆ ನಡೆಯುತ್ತೆ.
ಎಷ್ಟು ದಿನ ಮಿಸೈಲ್ ರಾಕೆಟ್ಗಳನ್ನು ಪರೀಕ್ಷಿಸಿ ಆಮೇಲೆ ಕೇಕೆ ಹಾಕ್ತಾ ಇದ್ದ ಉತ್ತರ ಕೊರಿಯಾದ ಕಿಮ್ಮಣ್ಣ ಈಗ ಒಂದು ವಾರಕ್ಕೂ ಮುಂಚೆನೆ ತನ್ನ ಮಿಷನ್ ಒಂದರ ಬಗ್ಗೆ ಜಪಾನ್ಗೆ ಮಾಹಿತಿಯನ್ನು ಕೊಟ್ಟಿದೆ. ಸೋಮವಾರ ಜಪಾನ್, ದಕ್ಷಿಣ ಕೊರಿಯಾ ಹಾಗೂ ಚೀನಾಗಳು 4 ವರ್ಷಗಳಲ್ಲಿ ತಮ್ಮ ಮೊದಲ ತ್ರಿಪಕ್ಷೀಯ ಮಾತುಕತೆಗೆ ಮುಂದಾಗ್ತಿರೋ ಟೈಮ್ನಲ್ಲಿ ಉತ್ತರ ಕೊರಿಯಾ ಈ ಮಾಹಿತಿ ಶೇರ್ ಮಾಡಿಕೊಂಡಿದೆ. ಸೋಮವಾರದಿಂದ ಜೂನ್ 3ರ ಅವಧಿಯಲ್ಲಿ ಸ್ಯಾಟಲೈಟ್ ಒಂದನ್ನು ಲಾಂಚ್ ಮಾಡ್ತೀವಿ ಅಂತ ಕಿಮ್ಮಣ್ಣನ ಕೊರಿಯಾ ಹೇಳಿದೆ. ಆಗಲೇ ಹೇಳಿದ ಹಾಗೆ ಮಹತ್ವದ ಬೆಳವಣಿಗೆಯಲ್ಲಿ ಚೀನಾ, ಅಮೆರಿಕ ಕಂಡರೆ ಕೆಂಡ ಉಗುಳು ಚೀನಾ, ಅದೇ ಅಮೆರಿಕದ ಮಿತ್ರ ರಾಷ್ಟ್ರಗಳಾದ ದಕ್ಷಿಣ ಕೊರಿಯಾ ಹಾಗೂ ಜಪಾನ್ ಜೊತೆ ತ್ರಿಪಕ್ಷೀಯ ಮಾತುಕತೆಗೆ ಮುಂದಾಗಿದೆ. ಸೋಮವಾರ ದಕ್ಷಿಣ ಕೊರಿಯಾ ರಾಜಧಾನಿ ಸೋಲ್ನಲ್ಲಿ ಈ ಸಮಿಟ್ ನಡೆಯುತ್ತೆ. ಈ ವೇಳೆ ಚೀನಾ ಪ್ರಧಾನಿ ಲಿ ಕಿಯಾಂಗ್, ದಕ್ಷಿಣ ಕೊರಿಯಾ ಅಧ್ಯಕ್ಷ ಯುನ್ ಸುಕ್ ಯೋಲ್ ಹಾಗೂ ಜಪಾನ್ ಪ್ರಧಾನಿ ಫುಮಿಯೋ ಕಿಶಿದಾ ಪಾಲ್ಗೊಳ್ತಾರೆ. ಈ ಪ್ರದೇಶಗಳಲ್ಲಿ ಸದ್ಯಕ್ಕೆ ಮುಖ್ಯ ಸಮಸ್ಯೆಯಾಗಿರೋ ವಯಸ್ಸಾಗ್ತಿರೋ ಜನಸಂಖ್ಯೆ, ಆರೋಗ್ಯ, ಟೆಕ್ನಾಲಜಿ, ವ್ಯಾಪಾರಗಳ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಇನ್ನು ಉತ್ತರ ಕೊರಿಯಾ ತನ್ನ ಸ್ಯಾಟಲೈಟ್ ಲಾಂಚ್ ಮಾಡೋಕೆ ಬ್ಯಾಲಿಸ್ಟಿಕ್ ಮಿಸೈಲ್ ಟೆಕ್ನಾಲಜಿ ಬಳಸಲಿದ್ದು, ಈ ಬಗ್ಗೆ ಅಮೆರಿಕ, ದಕ್ಷಿಣ ಕೊರಿಯಾ ಹಾಗೂ ಜಪಾನ್ಗಳು ಒಬ್ರಿಗೊಬ್ರು ಕಾಲ್ ಮಾಡಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಉತ್ತರ ಕೊರಿಯಾ ಈ ಲಾಂಚ್ ಮಾಡಬಾರದು ಅಂತ ಆಗ್ರಹ ಮಾಡಿವೆ. ಯಾಕಂದ್ರೆ ಉತ್ತರ ಕೊರಿಯಾ ಈ ಲಾಂಚ್ ನಲ್ಲಿ ಇನ್ನೊಂದು ಸ್ಪೈ ಸ್ಯಾಟಲೈಟ್ ಅನ್ನ ಕಕ್ಷೆಗೆ ಸೇರಿಸೋಕೆ ಮುಂದಾಗಿದೆ ಅನ್ನೋ ಅನುಮಾನ ಇದೆ ಅವರಿಗೆ. ರಷ್ಯಾ ಅಧ್ಯಕ್ಷರಾಗಿ 5ನೇ ಬಾರಿಗೆ ಆಯ್ಕೆಯಾಗಿರುವ ವ್ಲಾದಿಮಿರ್ ಪುಟಿನ್ ಅಧಿಕಾರಕ್ಕೆ ಬಂದ ನಂತರ ತಮ್ಮ 3ನೇ ಫಾರಿನ್ ವಿಸಿಟ್ಗೆ ಉಜ್ಬೇಕಿಸ್ತಾನ್ಗೆ ಹೋಗಿದ್ದಾರೆ. ಭಾನುವಾರ ಉಜ್ಬೇಕಿಸ್ತಾನ್ ರಾಜಧಾನಿ ತಾಷ್ಕೆಂಟ್ಗೆ ಬಂದಿರೋ ಪುಟಿನ್ ಅಧ್ಯಕ್ಷ ಶೌಕತ್ ಮಿರ್ಜಿಯೋಯೆವ್ ಜೊತೆಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಅಂತ ಗೊತ್ತಾಗಿದೆ. ಪುಟಿನ್ ಈ ಮೊದಲು ಚೀನಾ ಹಾಗೂ ತಮ್ಮ ಅಣ್ವಸ್ತ್ರಗಳು ನಿಯೋಜನೆಗೊಂಡಿರುವ ಬೆಲರುಸ್ ದೇಶಗಳಿಗೆ ಭೇಟಿ ನೀಡಿದ್ರು. ಅಂದ್ರೆ ನೆರೆಹೊರೆ, ನೇಬರ್ಹುಡ್ ಫಸ್ಟ್ ಪಾಲಿಸಿ ಅಂತ ನಮ್ಮಲ್ಲಿ ಹೇಳ್ತಾರಲ್ಲ, ಅದೇ ರೀತಿ ಅವರ ನೆರೆ ರಾಷ್ಟ್ರಗಳನ್ನ ಫೋಕಸ್ ಮಾಡ್ತಾ ಇದ್ದಾರೆ ಪುಟಿನ್. ಪ್ರಧಾನಿ ರಿಷಿ ಸುನಾಕ್ಗೆ ಕನ್ಸರ್ವೇಟಿವ್ ಪಾರ್ಟಿ ಎಂಪಿಗಳು ದೊಡ್ಡ ಶಾಕ್ ಕೊಟ್ಟಿದ್ದಾರೆ. ಬರೋಬ್ಬರಿ 78 ಮಂದಿ ಕನ್ಸರ್ವೇಟಿವ್ ಎಂಪಿಗಳು ನಾವು ಈ ಬಾರಿ ಚುನಾವಣೆಗೆ ನಿಲ್ಲೋದೇ ಇಲ್ಲ ಅಂತ ಹೇಳಿದ್ದಾರೆ. ಈ ಲಿಸ್ಟ್ನಲ್ಲಿ ಸುನಕ್ ಕ್ಯಾಬಿನೆಟ್ನ ಸಚಿವರು ಕೂಡ ಇದ್ದಾರೆ. ಹಾಗಾಗಿ ಚುನಾವಣೆಗೂ ಮುನ್ನವೇ ದೊಡ್ಡ ಸಂಖ್ಯೆಯಲ್ಲಿ ಸುನಕ್ ಬೆಂಬಲ ಕಳ್ಕೊಂಡಿರೋದು, ಅವರ ಪಾರ್ಟಿ ಸೋಲಿಗೆ ಹೆದರ್ತಾ ಇರೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಒಲಿಂಪಿಕ್ ಚಾಂಪಿಯನ್ ಜಾವ್ಲಿನ್ ಪಟು ನೀರಜ್ ಚೋಪ್ರಾ ಪ್ರತಿಷ್ಠಿತ ಆಸ್ಟ್ರಾವಾ ಗೋಲ್ಡನ್ ಸ್ಪೈಕ್ ಮೀಟ್ನಿಂದ ಹೊರನಡೆದಿದ್ದಾರೆ. ಮೇ 28ಕ್ಕೆ ಚೆಕ್ ರಿಪಬ್ಲಿಕ್ನಲ್ಲಿ ಈ ವಿಶ್ವ ಅಥ್ಲೆಟಿಕ್ ಕಾಂಟಿನೆಂಟಲ್ ಟೂರ್ ಇವೆಂಟ್ ನಡೆಯುತ್ತೆ. ಇದು ಕೂಡ ಒಂದು ಗೋಲ್ಡ್ ಲೆವೆಲ್ ಇವೆಂಟ್. ನೀರಜ್ ಚೋಪ್ರಾ ಮೊದಲ ಬಾರಿಗೆ ಈ ಮೀಟ್ ನಲ್ಲಿ ಭಾಗವಹಿಸಬೇಕಾಗಿತ್ತು, ಆದರೆ ತೊಡೆಯ ಮಸಲ್ನಲ್ಲಿ ಸ್ವಲ್ಪ ನೋವು ಕಾಣಿಸ್ಕೊಂಡಿರೋದ್ರಿಂದ ನೀರಜ್ ವಾಲಂಟಿಯರ್ ಆಗಿ ಈ ಮೀಟ್ ನಿಂದ ಹೊರ ನಡೆದಿರೋದಾಗಿ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.